और यहाँ पर ಹಲೋ ಗೈಸ್, ಇವತ್ತು ನಾವು ಗಜೇಂದ್ರಗಡದ ಕೋಟೆಯನ್ನು ನೋಡೋಕ್ಕೆ ಬಂದಿದ್ದೇವೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗಜೇಂದ್ರಗೌಡ ತೋರಿಸ್ತೀವಿ. ಆ್ಯಂಡ್ ಇದೇ ರೀತಿ ದ್ವಾರದಿಂದ ಹೋಗ್ತಾ ಇದ್ದು ಆ್ಯಂಡ್ ಇದರ ವ್ಯೂ ನಿಮಗೆಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಇದು. ಬನ್ನಿ. ಆ್ಯಂಡ್ ಹಲೋ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ನಮ್ಮ ಗಜೇಂದ್ರಗಡದ ರಾಜರ ವಾಡೆಯಲ್ಲಿಗೆ ಹೋಗೋಣ. ಆ್ಯಂಡ್ ಇಲ್ಲೊಂದು ಹುಲಿ ಇದೆ ಅಂತ, ಬೇಟೆ ಆಡಿದಂಥ ಹುಲಿ. ಆ ಹುಲಿನ ನೋಡ್ಕೊಂಬರೋಣ. ಆ್ಯಂಡ್ ವಾಡೆ ಹೇಗಿದೆ ಅಂತ ನಿಮಗೆಲ್ಲ ಟೂರ್ ತೋರಿಸ್ತೀನಿ. ಬನ್ನಿ ವಾಡಿಗೆ. ಹಾಂ ಹಾಂ ಕಾಯಿತ್ತೆ ಕಾಯಿತ್ತೆ ಕಾ ಬೋಲ. ಓಹೋ, ಇಲ್ಲಿ ನೋಡ್ಬೋದು ನೀವು ಕೋಟೆಯ ಕೋಟೆಯ ಅಂಟಿಕೊಂಡಿರುವಂಥ ವಾಡೆ ನೋಡೋಕ್ಕೆ ಅದ್ಭುತವಾದ. ಹಾಂ नहीं से सेवा ಆ್ಯಂಡ್ ಬನ್ನಿ ವಾಡಿನ ನೋಡ್ಕೊಂಬರೋಣ. ಬರೀ ತುಂಬಾ ದಿಸ್ತಪ್ಪ ಇನ್ನು ಮದೆ ಚೋರ. ನಿಜವಾದ ಟ್ರೈ ಮಾಡಿದೆಪ್ಪ. ಗಾಯ್ಸ್, ನಾವು ನೋಡ್ಬೋದು ಗಜೇಂದ್ರಗಡದ ರಾಜರ ಮನೆತನ ಆದಂತಹ ಘೋರ್ಪಡೆ ವಂಶಸ್ಥರ ವಾಡೆಗೆ ಬಂದಿದ್ದು. ಇಲ್ಲಿದೆ ಒಂದು ಇದು ಹುಲಿನ ಕಾಡಲ್ಲಿ ಬೇಟೆ ಆಡಿದಂಥ ಹುಲಿ ಅಂತ. ಇದು ಏಷ್ಯಾದ 2ನೇ ಹುಲಿ. ಇದು ತುಂಬಾ ಸಖತ್ತಾಗಿತ್ತು. ರಾಜರೊಡನೆ ಮಾತಾಡಿ ಮತ್ತು ತುಂಬಾ ಬೆಟ್ಟವನ್ನು ಹತ್ತಿ ದಣಿವಾದ ಕಾರಣ ನೀರು ಕುಡಿದ್ವಿ ಮತ್ತು ನಮ್ಮ ಇದನ್ನು ದಣಿವಾರಿಸಿಕೊಂಡು ಮತ್ತೆ ಇನ್ನೊಂದು ಟೈಮ್ ಹುಲಿನ ನೋಡಿಕೊಂಡು ನಾವು ತುಂಬಾ ನೋಡೋಕ್ಕೆ ಭಯವಾಗ್ತಾ ಇತ್ತು. ತುಂಬಾ ಅದ್ಭುತವಾಗಿತ್ತು ವಾಡೆ. ನಮಗೆಲ್ಲ ಇಷ್ಟ ಆಯಿತು. ಅದೇ ರೀತಿಯಾಗಿ ನಾವು ಇಲ್ಲಿ ಬಂದಾಗ ಇಲ್ಲಿ ಒಬ್ಬರಾದಂಥ ಘೋರ್ಪಡೆ ವಂಶಸ್ಥರಾದಂಥ ರಾಜರ ಫೋಟೋಸ್ ಇದ್ದು ಅವೆಲ್ಲ ನೋಡಿಕೊಂಡು ಬಂದ್ವಿ ಗೈಸ್. ಅದೇ ರೀತಿಯಾಗಿ ಅಲ್ಲೊಂದು
ಮೊದಲಿನ ಕಾಲದಲ್ಲಿ ಅಕ್ಕಿ ಬೇಳೆ ಅಥವಾ ಅವುಗಳನ್ನು ಕೆಳಗಡೆ ಇಡ್ತಿದ್ರು. ಅದರ ಬಗ್ಗೆ ಮಾಹಿತಿ ನಾವು ತಿಳ್ಕೊಂಡು ನೋಡೋಕ್ಕೆ ಹೋಗಿದ್ದೇವೆ. ಆ್ಯಂಡ್ ಭೂಮಿಯ ಒಳಗಡೆ ಎಲ್ಲ ನಮ್ಮ ಬೆಳೆಯನ್ನು ಇಡ್ತಾ ಇದ್ರು ರಾಜರು. ಅದನ್ನು ನೋಡೋಕೆ ಹೋಗ್ತಾ ಇದ್ವಿ. ಆ್ಯಂಡ್ ನಿಮಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಮೊದಲಿನ ಕಾಲದಲ್ಲಿ ಯಾವ ರೀತಿ ಬೆಳೆಯನ್ನು ಯಾವ ರೀತಿ ಇಡ್ತಾ ಇದ್ರು ಭೂಮಿ ಒಳಗಡೆ. ಅಂದರೆ ಈಗಿನ ಕಾಲದಲ್ಲಿ ಗೋಡಮ್ ಅಂತಾರಲ್ಲ, ಆ ರೀತಿಯೇ ಇಲ್ಲಿ ಮೊದಲಿನ ಕಾಲದಲ್ಲೂ ಇದನ್ನು ಗೋಡಮ್ ರೀತಿಯಾಗಿ ಬಳಸ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಇದೆ. ನೋಡ್ಬೋದು, ನಿಮಗೆಲ್ಲರಿಗೂ ಒಳಗಿನ ದೃಶ್ಯವನ್ನು ತೋರಿಸ್ತೀನಿ. ಅದ್ಭುತವಾಗಿತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಮ್ಮ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹಲವಾರು ಗಜೇಂದ್ರ ವಿಡಿಯೋಗಳು ಬರ್ತಾ ಇದ್ದಾವೆ ನಮ್ಮ ಚಾನಲಲ್ಲಿ. ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿ ಸಾಯಂಕಾಲ 5 ಗಂಟೆಗೆ ಬರ್ತಾ ಇರ್ತವೆ. ಆ್ಯಂಡ್ ಈ ವಿಡಿಯೋ ನೋಡಿ ಹೇಗೆ ಅನ್ನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. तिकडं का असे तिकडं का दृश्य का ऊपर चढ़ाने से गया यहाँ की मस्त ವಾಡೆ ಎಲ್ಲ ನೋಡ್ಕೊಳ್ಳೋದಾಯಿತು. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ನಮ್ಮ ಹುಡ್ರು ಕ್ರಿಕೆಟ್, ಗಲ್ಲಿ ಕ್ರಿಕೆಟ್ ಆಡುವ ಸ್ಥಳ. ಆ್ಯಂಡ್ ಇದು ಹಳೆ ವಾಡೆ. ಯಾಕೆ ಆಸೆ ಐದು
ಐತೆ ಪಡೆಯಲು ಕಾಡ ಆ್ಯಂಡ್ ಗೈಸ್ ನಿಮಗೆ ಈ ವಾಡೆಯ ದೃಶ್ಯಾವಳಿ ನಿಮಗೆಲ್ಲರಿಗೂ ಆ್ಯಂಡ್ ಇಲ್ಲಿನ ವಾಡೆಯ ಟೂರ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಆ್ಯಂಡ್ ಅರಸಿ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾವೆಲ್ಲ ನೋಡ್ಕೊಂಬಂದು ದಣಿವಾಗಿದ್ದೀವಿ. ಅದನ್ನು ನಾವು ಐಸ್ ಕ್ರೀಮ್ ನಮ್ಮ ಅಂಗಡಿಯಲ್ಲಿ ಸಿಗುವಂಥ ಐಸ್ ಕ್ರೀಮನ್ನು ತಿನ್ಕೊತ ಮನೆಗೆ ಹೋದ್ವಿ. ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದು ನಮ್ಮ ಕಾಲಕಾಲೇಶ್ವರ ಟೆಂಪಲ್ ಸೋಮವಾರ ಹೋದರೆ ತುಂಬಾ ಒಳ್ಳೆಯದು. ನಾವು ಬಂದಿದ್ದು ಸೋಮವಾರನೇ ಇತ್ತು, ಅದನ್ನು ನೋಡ್ಕೊಂಬರೋಣ. ಬಾಯ್, ಮತ್ತೆ ಸಿಗೋಣ. ಬಿಸಿ ಬಿಸಿ ಬಾಕ್ಲೆ ಇಡ್ಲಿ ವಡಾ ಪಲಾವ್ ಸೆಂಟರ್ ಅಂತೇಳಿ ನೀವು ಟ್ರೈ ಮಾಡ್ಬೋದು. ಬೆಸ್ಟ್. ನೀವು ಗಜೇಂದ್ರಗಡದಲ್ಲಿ ಅಥವಾ ಈ ಸೈಡ್ ಬಾದಾಮಿ ಅಥವಾ ಆ ಸೈಡ್ ಹೋಗುವಾಗ ಬಂದು ಒಂದ್ಸಲ ಟ್ರೈ ಮಾಡ್ಬೋದು ನೀವು.